ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತಂಬಿಟ್ಟಂದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅಕ್ಕಿ ತಂಬಿಟ್ಟಂದು, ಅದು ಉಳಿದ್ಬಿಟ್ಟಿತ್ತು. ಅದಕ್ಕೊಂದು ಏನಾದರೂ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ನಾನು ಒಂದು ಬರ್ಫಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಕಪ್, ಇದು ಆಲ್ಮೋಸ್ಟ್ 2 ಕಪ್ನಷ್ಟಿದೆ ತಂಬಿಟ್ಟಂದು ಹಿಟ್ಟು. ಅದಕ್ಕೆ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ 1-2 ಸ್ಪೂನ್ ತುಪ್ಪ, ಇದಿಷ್ಟು ತೊಗೊಂಡಿದ್ದೀನಿ. ಫಸ್ಟು ಬೆಲ್ಲನ ಒಂಚೂರು ಕಾಯಿಸ್ಬಿಟ್ಟು ಸೋಸ್ಕೊಳ್ಳೋಣ. ಕರಗಿದ ಮೇಲೆ ಸೋಸ್ಕೊಂಡು ಮತ್ತೆ ತಿರ್ಗಾ ಅದೇ ಬಾಂಡ್ಲಿನಲ್ಲೇ ಹಾಕ್ಬಿಟ್ಟಿಡೋಣ ಅದನ್ನು. ಒಂದು ಕುದಿ ಬರ್ತಿದ್ದಂಗೆ ಈಗ ತೆಂಗಿನಕಾಯಿ, ಹಿಟ್ಟು, ತಂಬಿಟ್ಟಂದು ಪೌಡ್ರು ಮತ್ತು 1-2 ಸ್ಪೂನ್ ತುಪ್ಪ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹಾಗೇ ತಿರುತ್ತಾ ಹೋಗ್ಬೇಕು. ಅದನ್ನು ಬೇಗ ಆಗೋಗ್ಬಿಡುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ ಇದು. ಬರ್ಫಿನೂ ಎದ್ದು ಬರುತ್ತೆ, ಕ್ಲೀನಾಗಿ ಪೀಸ್ಗಳು ಕೂಡ ಆಗುತ್ತೆ. ಬಟ್ ಇದು ಕೊಬ್ಬರಿ ಬರ್ಫಿ ಥರ ಎಲ್ಲ ಹಾರ್ಡಾಗಿ ಬರಲ್ಲ, ಸಾಫ್ಟಾಗಿರುತ್ತೆ. ಮತ್ತು ತಂಬಿಟ್ಟು ತಿನ್ನೋಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮತ್ತೆ ಮನೆ ಕಡೆ ಎಲ್ಲ ಬಾಳೆಹಣ್ಣು ಹಾಕ್ಬಿಟ್ಟು ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗ್ತಾ ಬಂತದು, ನೋಡಿ ಹಂಗೆ ಮುದ್ದೆ ಥರ ನೋಡಿ, ಕೈಗೆ ಅಂಟ್ಕೊಳ್ತಾನೂ ಇಲ್ಲ ಅದು. ಬರ್ಫಿ ಥರ ಎದ್ದು ಬರಲಿಲ್ಲ ಅಂದರೆ ಅಂತ ಭಯಕ್ಕೆ ಇನ್ನೂ ಸ್ವಲ್ಪ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಈಗ ತಟ್ಟೆಗೆ ಹಾಕ್ಬಿಟ್ಟು ತಟ್ಕೊಂಬಿಡೋಣ. ಈಗ ತುಪ್ಪ ಸೋರಿ ತಟ್ಟೆಗೆ. ತುಂಬ ಟೈಮ್ ತಗೊಳ್ಳಲ್ಲ, ವಿತಿನ್ 5 ಮಿನಿಟ್ಸ್ ಆಗೋಗ್ಬಿಡುತ್ತಿದು. ತಂಬಿಟ್ಟು ತಿನ್ನೋಕ್ಕೆ ಬೇಜಾರು ಅಂತ ಅದನ್ನು ಈ ಥರ ಮಾಡಿಕೊಂಡೆ ನಾನು. ನೋಡಿ, ಈಗಲೇ ಮಾಡ್ಕೊಂಡು ಪೀಸ್ ಕೂಡ ಕ್ಲೀನಾಗಿ ಎದ್ದು ಬರುತ್ತೆ. ಬಟ್ ಕೊಬ್ಬರಿ ಬರ್ಫಿ ಥರ ಹಾರ್ಡಾಗಿ ಬರಲ್ಲ ಅಷ್ಟೆ. ಏನು ವಾವ್ ಅನ್ನೋ ಡಿಶ್ ಏನಲ್ಲ ಇದು, ಬಟ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಮಾಡಿದ್ದೀನಿ ಅಷ್ಟೇ. ನೋಡಿ, ಪೀಸ್ ಕೂಡ ಎಷ್ಟು ಚೆನ್ನಾಗಿದ್ದು ಬಂತು. ತುಂಬ ಹಾರ್ಡಾಗಿ ಬರಲ್ಲ, ಇಷ್ಟೇ ಸಾಫ್ಟಾಗಿರುತ್ತಿದ್ದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ತಿನ್ನೋದು ಇದನ್ನು. ಉಳಿದಿದ್ದರೆ ಈ ಥರ ಟ್ರೈ ಮಾಡ್ಬೋದು, ನೀವು ಮಾಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.